ಹಲೋ ನಮಸ್ಕಾರ ವೀಕ್ಷಕರೇ, ಇವತ್ತು ನನ್ನ ಗೆಳತಿ ಒಂದು ಸೀಕ್ರೆಟ್ ಬ್ಯೂಟಿಫುಲ್ ಟಿಪ್ಸ್ ನಿಮಗೋಸ್ಕರ ತಂದಿದ್ದೀನಿ. ಅವಳ ಫಸ್ಟು ಈ ಥರ ಆಫ್ಟರ್ ಬಿಗಿನ್ ರಿಸಲ್ಟ್ ಕೂಡ ನೋಡಿ, ಈಗ ಈ ಥರ ರಿಸಲ್ಟ್ ನೋಡಿ ನಾನೇ ಶಾಕ್ ಆಗಿಬಿಟ್ಟೆ. ಏನು ಯೂಸ್ ಮಾಡಿದೆ, ಇಷ್ಟು ನಿನ್ನ ಕೂದಲು ಬೆಳವಣಿಗೆ ಮಾಡ್ಕೊಂಡಿದೆ ಅಂತ ನಾನು ಕೂಡ ಕೇಳಿದೆ. ಹಾಗಾಗಿ ಅವಳು ಕೂಡ ನನಗೂ ಹೇಳಿದಳು. ಅದ್ರ ಜೊತೆಗೆ ಅವಳ ಹೇರ್ ಕೂಡ ಹೋಗಿರುವಂಥ ಕೂದಲು ಹೊಸದಾಗಿ ಕೂಡ ಗ್ರೋತ್ ಆಯಿತು. ಅವಳು ಮತ್ತು 4 ಜನರಿಗೆ ಶೇರ್ ಮಾಡಿದ್ಮೇಲೆ ಅವಳು ರಿಸಲ್ಟ್ ಕೂಡ ತೋರಿಸಿದ್ಳು. ಹಾಗಾಗಿ ನಾನು ಕೂಡ ಇವತ್ತು ನಿಮಗಾಗಿ ತಂದಿದ್ದೀನಿ. ನೀವು ಕೂಡ ನೋಡಿಬಿಡಿ. ನಿಮಗೂ ಕೂಡ ಈ ಥರ ಸಮಸ್ಯೆ ಇದ್ದರೆ ನಿಮ್ಮ ಸಮಸ್ಯೆ ಕೂಡ ಪರಿಹಾರ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಫಸ್ಟ್ ಏನು ಮಾಡಬೇಕಂದ್ರೆ, ಒಂದು ಸ್ಟೋವ್ ಮೇಲೆ ಈ ಥರ ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ಈ ಪಾತ್ರೆಯಲ್ಲಿ 1 ಲೋಟದಷ್ಟು ನೀರನ್ನು ಹಾಕ್ಕೊಂಡ್ಬಿಡಿ. 1 ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಅವಳ ಹೇರು ತುಂಬಾ ಹೇರ್ ಫಾಲ್ ಸಮಸ್ಯೆ ಇತ್ತು, ಕೂದಲು ಉದ್ದನೇ ಆಗ್ತಾಯಿಲ್ಲ ಅಂತ ಅವಳು ಎಷ್ಟು ಸರ್ತಿ ನನಗೆ ಮುಂದೆನೇ ಹೇಳಿದಳು. ಅವಳು ಯಾರು ಹೇಳಿದ್ರೋ ಗೊತ್ತಿಲ್ಲ ಸ್ನೇಹಿತರೆ, ಇಷ್ಟು ಬ್ಯೂಟಿಫುಲ್ ಇರುವಂಥ ಟಿಪ್ಸ್ ಹೇಳಿದ್ರು, ತುಂಬಾ ವರ್ಕ್ ಮಾಡಿರುವಂಥದ್ದು. ಇವಾಗ ಏನಪ್ಪ ತೊಗೊಂಡಿದ್ದೀನಿ ಅಂದರೆ, ನಾನು ಅಗಸೆ ಬೀಜವನ್ನು ತೊಗೊಂಡಿದ್ದೀನಿ. ಅಗಸೆ ಬೀಜ ಎಲ್ಲರ ಮನೆಯಲ್ಲಿ ಕೂಡ ಇದ್ದೇ ಇರುತ್ತೆ, ಇಲ್ಲದೇ ಇರೋರು ಕೂಡ ಮಾರ್ಕೆಟ್ನಲ್ಲಿ ಕೇಳಿದ್ರು ಕೂಡ ಸಿಕ್ಕೇ ಸಿಗುತ್ತೆ ಅಗಸೆ ಬೀಜ. ಅಗಸೆ ಬೀಜ ಹೇರಿಗೆ ಬೆನಿಫಿಟ್ಸ್ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಇದರಲ್ಲಿ ನಾನು ಇವಾಗ 1-2 ಸ್ಪೂನಷ್ಟು ಅಗಸೆ ಬೀಜವನ್ನು ಹಾಕಿದ್ದೀನಿ. ಅಗಸೆ ಬೀಜ ಹಾಕಿ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಟ್ಬಿಡಿ. ಇವಾಗ ಈ ನೀರು ಚೆನ್ನಾಗಿ ಕುದೀತಾ ಇರಬೇಕು, ಮತ್ತು ಇದರಲ್ಲಿ ನಾವು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಯಾಕಂದರೆ ತಳ ಹಿಡಿಬಾರ್ದು. ಅದು ಅಗಸೆ ಬೀಜ ಜಾಸ್ತಿ ಬೇಗನೆ ತಳದಲ್ಲಿ ಹೋಗಿ ಮೆತ್ಕೊಂಡು ಬಿಡುತ್ತೆ. ಈ ಅಗಸೆ ಬೀಜ ನಮ್ಮ ಹೇರು ಸ್ಪೀಡಾಗಿ ಗ್ರೋತ್ ಮಾಡುತ್ತೆ, ರೇಷ್ಮೆ ಥರ ಉದ್ದವಾಗಿ ಬೆಳವಣಿಗೆ ಮಾಡುತ್ತೆ ಸ್ನೇಹಿತರೆ, ಅಷ್ಟು ಪವರ್ ಇರುವಂಥದ್ದು. ಆಮೇಲೆ ಇದಕ್ಕೆ ಇನ್ನೊಂದು ಏನು ಸೇರಿಸ್ತಾ ಇದ್ದೀನಿ ಅಂದರೆ, ನಾನು ಕಲೋಂಜಿ ಅಂದರೆ ಕಪ್ಪು ಜೀರಿಗೆ ಕೂಡ ಸೇರಿಸ್ತಾ ಇರುವಂಥ ಸ್ನೇಹಿತರೆ. ಕಪ್ಪು ಜೀರಿಗೆ ಯಾಕಪ್ಪ ಅಂದರೆ, ನಮ್ಮ ಕೂದಲು ಕಪ್ಪಾಗಿರಬೇಕು, ಮತ್ತು ಏಜ್ಗಿಂತ ಮುಂಚೆನೇ ನಮ್ಮ ತಲೆಯಲ್ಲಿ ಬಿಳಿ ಕೂದಲು ಸಮಸ್ಯೆನೇ ಬರಬಾರ್ದು. ಹಾಗೆ ಏಜ್ಗಿಂತ ಮುಂಚೆ ಬಿಳಿ ಕೂದಲು ಸಮಸ್ಯೆ ಬಂದರೂ ಕೂಡ ನಾವು ಇದನ್ನು ಬಗೆಹರಿಸಬೇಕಂದ್ರೆ ಇದನ್ನು ಫಾಲೋ ಮಾಡಬೇಕು. ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ಮೆಂತ್ಯ ಕಾಳು ಕೂಡ ಹಾಕ್ತಾಯಿದ್ದೀನಿ. ಮೆಂತ್ಯ ಕಾಳು ಯಾಕಪ್ಪ ಅಂದರೆ, ನಮ್ಮ ಸ್ಕ್ಯಾಲ್ಪು ಸ್ಟ್ರಾಂಗ್ ಇರದೇ ಇರೋಕ್ಕೋಸ್ಕರ ನಮ್ಮ ಕೂದಲು ಉದುರು ಹೋಗ್ತಾ ಇರುವಂಥ ಸಮಸ್ಯೆ, ನಮ್ಮ ಸ್ಕ್ಯಾಲ್ಪು ನಾವು ಕೇರ್ ಮಾಡದೇ ಇದ್ದರೆ ನಮಗೆ ಹೇರ್ ಫಾಲ್ ಸಮಸ್ಯೆ, ಕೂದಲು ಬೆಳೀತಾ ಇರುವಂಥ ಸಮಸ್ಯೆನೇ ಆಗಲ್ಲ. ಯಾಕಂದರೆ ಕೂದಲು ಸ್ಕ್ಯಾಲ್ಪ್ ಸ್ಟ್ರಾಂಗ್ ಆಗಿದರೆ ನಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆ ಮಾಡ್ಕೋಬೋದು. ಹಾಗೆ ನಮ್ಮ ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯುವಂಥ ಬೆನಿಫಿಟ್ಸ್ ಇದರಲ್ಲೆಲ್ಲದೂ ಕೂಡ ಇರುವಂಥದ್ದು. ಹಾಗಾಗಿ ನಾವು ಇದು ಯಾವತ್ತೂ ಕೂಡ ಯೂಸ್ ಮಾಡೇ ಇರಲ್ಲ ಸ್ನೇಹಿತರೆ. ಇದನ್ನು ಯೂಸ್ ಮಾಡ್ತಾ ಹೋದರೆ ನಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಇದನ್ನು ನೀವು ಫಾಲೋ ಮಾಡಬೇಕು, ಆವಾಗ ನಿಮಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಯಾಕಂದರೆ ನೋಡಿ, ಯಾವುದೇ ಹೊಲದಲ್ಲಿ ಬೆಳವಣಿಗೆ ಈ ಥರ ಬೆಳೆ ಹಾಕ್ತಾರಲ್ವ, ಬೆಳೆ ಹಾಕಿದ ಮೇಲೆ ಅದು ಬೆಳವಣಿಗೆ ಚೆನ್ನಾಗಿ ಆಗಬೇಕಂದ್ರೆ ಅದಕ್ಕೆಲ್ಲ ಔಷಧಿ ಉಪಚಾರ ಎಲ್ಲ ಕೂಡ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ನಮ್ಮ ಸ್ಕ್ಯಾಲ್ಪ್ ಕೂಡ ನಾವು ಎಷ್ಟು ಚೆನ್ನಾಗಿ ಔಷಧಿ ಥರ ಈ ಥರ ಎಲ್ಲ ಕೂಡ ಬೆನಿಫಿಟ್ಸ್ ಇರುವಂಥದ್ದೆಲ್ಲ ಕೂಡ ಫಾಲೋ ಮಾಡ್ತಾ ಹೋದ್ವಿ ಅಂದರೆ ನಮ್ಮ ಹೇರು ಬುಡದಲ್ಲಿ ಸ್ಟ್ರಾಂಗ್ ಆಗಿ ಉದ್ದವಾಗಿ ಗ್ರೋತ್ ಸ್ಪೀಡಾಗಿ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಯಾವುದೇ ನೋಡಿ, ಹುಲ್ಲು ಯಾವ ರೀತಿ ಬೆಳೆಯುತ್ತೆ ಸ್ನೇಹಿತರೆ ನೋಡಿದ್ರಲ್ವ, ಅದೇ ರೀತಿ ನಮ್ಮ ಈ ಥರ ಹೇರ್ ಕೂಡ ಬೆಳವಣಿಗೆ ಮಾಡ್ಕೋಬೋದು. ಅದು ಈ ಥರ ಇರುವಂಥ ಬೆನಿಫಿಟ್ಸ್ ಇದರಲ್ಲಿ ಇರುವಂಥದ್ದು, ಅದನ್ನು ಫಾಲೋ ಮಾಡಲೇಬೇಕು. ಇವಾಗ ನೋಡಿ, ಇದು ಕುದಿತಾ ಇರುವಾಗ ಕಲರ್ ಎಷ್ಟು ಚೆನ್ನಾಗಿ ಬಂತು. ಇವಾಗ ಇದಕ್ಕೆ ಇನ್ನೊಂದು ಏನಪ್ಪ ಸೇರಿಸ್ತೀನಿ ಅಂದರೆ, ಅಲೆವರ ಸೇರಿಸ್ತಾ ಇದ್ದೀನಿ. ಫ್ರೆಶ್ ಆಗಿ ಸ್ವಲ್ಪ ತಂದಿರೋಂಥ ಅಲೆವರ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದು ಅಲೆವರ ಕೂಡ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಇದರಲ್ಲಿ ಒಂಥರ ಜಿಗಿ ಅಂಶ ಬರುತ್ತೆ ಸ್ನೇಹಿತರೆ, ಜೆಲ್ ರೀತಿ, ಅಲ್ಲಿವರೆಗೂ ಬರಬೇಕು. ಅಷ್ಟೋ ತನಕ ನಾವು ಚೆನ್ನಾಗಿ ಬಾಯ್ಲ್ ಮಾಡ್ತಾ ಹೋಗಬೇಕು. ಎಷ್ಟು ನೋಡಿ, 1 ಲೋಟದಷ್ಟು ನೀರು ಹಾಕಿದರೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಬೇಕು. ಆ ಕ್ವಾಂಟಿಟಿ ಬರೋವರೆಗೂ ಕೂಡ ನಾವು ಇದನ್ನು ಕುದಿಸ್ತಾ ಇರಬೇಕು. ಆವಾಗಲೇ ನಮಗೆ ಪವರ್ಫುಲ್ ಆಗಿರುವಂಥದ್ದು ಇದು ರೆಡಿ ಆಗುತ್ತೆ. ಅವಳ ಹೇರ್ ನೋಡಿ ನಾನಂದೆ, ಇದೇನಪ್ಪ ನಿನ್ನ ಕೂದಲು ಇಷ್ಟೆಲ್ಲ ಉದುರು ಹೋಗಿರುವಂಥದ್ದು ಅಂತ ನಾನೇ ಎಷ್ಟೋ ಸರ್ತಿ ಅವರಿಗೆ ಹೇಳಿದೆ. ಅವಳು ಕೂಡ ಅಂದಳು, ನಿನ್ನ ಕೂದಲು ಏನಾರಾದ್ರೂ ಹಚ್ಚಬೇಕಾದ್ರೆ ಕೂಡ ಇದನ್ನು ಫಾಲೋ ಮಾಡು, ನಿನಗೂ ಕೂಡ ಈ ಥರವಾಗಿ ಬೆಳೆಯುತ್ತೆ ಅಂತ ಅಂದಳು. ಏನು ಹಚ್ಚಿದ್ಯಾ ನಾನು ಕೂಡ ಇದಂತ ಕೇಳಿದಾಗ ಅವಳು ಅಂದಳು, ನನಗೆ ಒಬ್ಬರು ಆಂಟಿ ಈ ಥರ ಮಾಡು, ನೀ ಈ ಥರ ಹಚ್ಚಿದ್ರೆ ನಿನ್ನ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತ ಅಂದರು. ಅವಾಗ ನಾನು ಇದು ಫಾಲೋ ಮಾಡಿದ್ರೆ 3 ಸರ್ತಿ ಫಾಲೋ ಮಾಡಿದ್ರೆ ನನ್ನ ಹೇರು ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗ್ತು. ಆದಮೇಲೆ ನಾನು ಮತ್ತೆ ಕಂಟಿನ್ಯೂಸ್ ಆಗಿದೆ ಟ್ರೈ ಮಾಡ್ತಾ ಹೋಗಿದ್ದೀನಿ. ಇವಾಗ ನಾನು ಕೂದಲು ನೋಡಿದ್ರೆ ಎಷ್ಟು ಚೆನ್ನಾಗಿ ಬೆಳವಣಿಗೆ ಆಗಿರುವಂಥದ್ದಂತ ಅವಳು ಕೂಡ ಹೇಳಿದ್ರು. ಆ ರೀತಿಯಾಗಿದೆ ಅಂತ ನಾನು ಕೂಡ ಇದನ್ನು ಫಾಲೋ ಮಾಡ್ತೀನಿ ಅಂತ ನಾನು ಕೂಡ ಕೇಳಿ ಈ ಥರ ನಾನು ರೆಡಿ ಮಾಡಿದ್ದೀನಿ. ಇವಾಗ ನಾನು ನೋಡಿ ಇದನ್ನು ರೆಡಿ ಮಾಡಿ ಇಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡು ಆದಮೇಲೆ ಇಷ್ಟು ನೀರು ಕೂಡ ಎಲ್ಲ ಕೂಡ 1 ಲೋಟದಷ್ಟು ನೀರು ಅರ್ಧ ಲೋಟದಷ್ಟು ಆಗೋವರೆಗೂ ಕೂಡ ಕುದಿಸ್ಕೊಂಡು ತೊಗೊಂಡೆ. ಆಮೇಲೆ ಒಂದು ಟೀ ಸೋಸುವಂಥದ್ದು ತೊಗೊಂಡು ಈ ಥರ ಸೋದಿಸ್ಕೊಂಡು ತೊಗೋಬೇಕು. ಇವಾಗ ನೋಡಿ, 2 ಥರ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಇವಾಗ ನೋಡಿ, ಇದು ಫಸ್ಟು ಸೋದಿಸಿರುವಂಥದ್ದು ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಥರ ಮಾಡಿಕೊಂಡು ನೀವು ಹೇರಿಗೆ ಅಪ್ಲೈ ಮಾಡ್ಕೋಬೋದು.
ಇಲ್ಲಪ್ಪ ನಂಗೆ ಅದಾಗಲ್ಲ ಅನ್ನೋರು ಈಗ ಕೆಳಗಡೆ ತೊಗೊಂಡಿರೋಂಥ ಜೆಲ್ಲು, ಆ ಜೆಲ್ಲು ನೀವು ಏನಾದರೂ ಹೇರಿಗೆ ಅಪ್ಲೈ ಮಾಡಿದ್ರೆ ಸಾಕು ಸ್ನೇಹಿತರೆ, ಹೇರು ನೋಡ್ತಾ ನೋಡ್ತಾ ನಮ್ಮ ಹೇರು ಉದ್ದವಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಅಷ್ಟೆಲ್ಲ ಬೆನಿಫಿಟ್ಸ್ ಇರುವಂಥದ್ದು, ಅಷ್ಟು ಪವರ್ಫುಲ್ ಆಗಿರುವಂಥ ಈ ಜೆಲ್ಲು. ಇವಾಗ ನೋಡಿ ಇಷ್ಟು ರೆಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ನಿಮಗೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಇದು ನಾವು ಯೂಸ್ ಮಾಡೋಕ್ಕಿಂತ ಮುಂಚೆ ಇದರಲ್ಲಿ ಇನ್ನೊಂದು ಸೇರಿಸ್ತೀನಿ, ಅದು ಕೂಡ ಹೇಳ್ತೀನಿ. ನಮ್ಮ ಸ್ಕ್ಯಾಲ್ಪು ತುಂಬಾ ನಾಜೂಕಾಗಿ ಕೂದಲು ಉದ್ರಿ ಬರ್ತಾ ಇದೆ ಕೈಗೆ ಅಂತಂದಾಗ ಇದನ್ನು ನಾವು ಸ್ಟ್ರಾಂಗಾಗಿ ಮಾಡುವಂಥದ್ದು ನಮ್ಮ ಸ್ಕ್ಯಾಲ್ಪಿಗೆ. ಇದು ಪವರ್ಫುಲ್ ಆಗಿರುವಂಥ ಸೀರಮು. ಎಷ್ಟೇ ದುಬಾರಿ ದುಡ್ಡು ಕೊಟ್ಟರೂ ಸಿಗೋಲ್ಲ ಸ್ನೇಹಿತರೆ. ಇದು ಮನೆಯಲ್ಲೇ ಮಾಡಿದ್ರೆ ನಮಗೆ ರೆಡಿ ಮಾಡ್ಕೋಬೋದು, ಅಷ್ಟು ಪವರ್ಫುಲ್ ಆಗಿರುವಂಥದ್ದು. ಇವಾಗ ಇದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ಸೇರಿಸ್ಕೊಂಡು ಇದನ್ನು ನಾವು ಇವಾಗ ಹೇರಿಗೆ ರಾತ್ರಿ ಹೊತ್ತಿಗೆ ಮಸಾಜ್ ಮಾಡಿಕೊಂಡು ಬೆಳಗ್ಗೆ ಹೇರ್ ವಾಶ್ ಮಾಡ್ಕೊಳ್ತಾ ಬಂದರೆ ವಾರದಲ್ಲಿ ಒಂದು 3 ಸರ್ತಿ ಟ್ರೈ ಮಾಡಿ. 3 ಸರ್ತಿ ಟ್ರೈ ಮಾಡಿದ್ಮೇಲೆ ಒಂದೇ ವಾರಕ್ಕೆ 100% ರಿಸಲ್ಟ್ ಸಿಕ್ಬಿಡುತ್ತೆ. ಇದನ್ನು ನೀವು ಫಾಲೋ ಮಾಡಿದ್ರೆ ಸಾಕು, ನಿಮ್ಮ ಹೇರು ಮೊಳಕಾಲ್ವರೆಗೂ ಕೂಡ ಬಂದುಬಿಡುತ್ತೆ. ಮತ್ತೆ ಮತ್ತೆ ನೀವೇ ಕಟ್ ಮಾಡುವಷ್ಟು ಅವಶ್ಯಕತೆ ಬಿದ್ದುಬಿಡುತ್ತೆ, ಅಷ್ಟು ಹೇರ್ ಬೆಳೆಯುತ್ತೆ ಸ್ನೇಹಿತರೆ. ಹಾಗಾಗಿ ಇಷ್ಟು ಪವರ್ಫುಲ್ ಇರುವಂಥ ಬೆನಿಫಿಟ್ ಸಿರಮ್ ನೀವು ಕೂಡ ಟ್ರೈ ಮಾಡಿ. ನಿಮಗೆ ರಾತ್ರಿ ಹೊತ್ತಿಗೆ ಹಚ್ಕೊಳ್ಳೋಕ್ಕಾಗಲ್ಲ ಅಂದರೆ ಬೆಳಗ್ಗೆ ಹಚ್ಕೋಬೋದು. ಬೆಳಗ್ಗೆ ಹಚ್ಕೊಂಡು ನೀವು ಒಂದು ಹಾಫ್ ಆನ್ ಅವರ್ 1 ಅವರ್ ಬಿಟ್ಕೊಂಡು ನೀವು ವಾಶ್ ಮಾಡ್ಕೋಬೋದು. ಈ ಥರ ಕೂಡ ನೀವು ಫಾಲೋ ಮಾಡಿ ನೋಡಿ, ನಿಮ್ಮ ಕೂದಲು ರೇಷ್ಮೆ ಥರ ಬೆಳೆಯುತ್ತೆ ಸ್ನೇಹಿತರೆ. ಮತ್ತು ಇದನ್ನು ನೀವು ಕೂಡ ಫಾಲೋ ಮಾಡಿ ನಿಮಗೆ ರಿಸಲ್ಟ್ ಸಿಕ್ಕ ಮೇಲೆ ನೀವು 4 ಜನರಿಗೆ ಕೂಡ ಹೇಳ್ಬೋದು. ಹಾಗಿದ್ರೆ ಸ್ನೇಹಿತರೆ, ವೀಕ್ಷಕರೇ, ಇದನ್ನು ನೀವು ಟ್ರೈ ಮಾಡ್ತೀರಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.